ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದಲ್ಲಿ ಬರ್ತಕ್ಕಂತಹ ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೋತ್ತರಗಳ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಯಾವುದೇ ಒಂದು ಪಾಠವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪ್ರಾಕ್ಟೀಸ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಆದ್ದರಿಂದ ನೀವು ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಿರೋ, ಎಷ್ಟು ಪ್ರಶ್ನೆಗಳನ್ನು ನೀವು ಬಿಡಿಸ್ತಿರೋ, ಅಷ್ಟು ನಿಮಗೆ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಪ್ರಶ್ನೆಗಳು ಬಂದಿರ್ತವೆ ಅವುಗಳನ್ನು ಬಹಳಷ್ಟು ಚೆನ್ನಾಗಿ ಬಿಡಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ಪ್ರಾಕ್ಟೀಸ್ ಮಾಡಿ ಮತ್ತು 100% ಸಕ್ಸಸ್ಸನ್ನು ನೀವು ಖಚಿತವಾಗಿ ಪಡ್ಕೊಳ್ಬೋದು. ಸೊ ಈಗ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ನೈಸರ್ಗಿಕ ಆಕಾರಗಳಲ್ಲಿ ಸಿಗುವ ಆಮ್ಲಗಳನ್ನು ಹೆಸರಿಸಿ. ಇಲ್ಲಿ ಕಿತ್ತಳೆ, ಈ ಒಂದು ಹಣ್ಣಿನಲ್ಲಿರ್ತಕ್ಕಂತಹ ಆಮ್ಲ ಸಿಟ್ರಿಕ್ ಆಮ್ಲ. ಅದೇ ರೀತಿಯಾಗಿ ಮೊಸರಿನಲ್ಲಿ ಇರ್ತಕ್ಕಂತಹ ಆಮ್ಲ ಲ್ಯಾಕ್ಟಿಕ್ ಆಮ್ಲ, ವಿನೇಗರ್ನಲ್ಲಿ ಇರ್ತಕ್ಕಂತಹ ಆಮ್ಲ ಅಸಿಟಿಕ್ ಆಮ್ಲ, ಹುಣಸೆ ಹಣ್ಣಿನಲ್ಲಿರ್ತಕ್ಕಂಥ ಆಮ್ಲ ಟಾರ್ಟಾರಿಕ್ ಆಮ್ಲ, ಟೊಮೆಟೊನಲ್ಲಿ ಇರತಕ್ಕಂತಹ ಆಮ್ಲ ಆಕ್ಸಾಲಿಕ್ ಆಮ್ಲ. ಸೊ ಇರುವೆಗಳು, ಕೆಂಪು ಇರುವೆಗಳು ಕಚ್ಚಿದಾಗ ನಮಗೆ ಉರಿಯೂತ ಏನು ಉಂಟಾಗುತ್ತೆ, ಸೊ ಅಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತಹ ಆಮ್ಲ ಫಾರ್ಮಿಕ್ ಆಮ್ಲ. ಸೊ ಎರಡನೇ ಪ್ರಶ್ನೆ, ಆಮ್ಲಗಳು ಎಂದರೇನು, ಅದರ ಲಕ್ಷಣಗಳನ್ನು ತಿಳಿಸಿ. ಸೊ ಮಿತ್ರರೆ, ಆಮ್ಲಗಳು ಅಂತಂದರೆ ಯಾವ ರಾಸಾಯನಿಕಗಳನ್ನು ನಾವು ನೀರಿನಲ್ಲಿ ಹಾಕಿದಾಗ H+ ಅಯಾನ್ಗಳನ್ನು ಉತ್ಪತ್ತಿ ಮಾಡ್ತವೆಯೋ ಅವುಗಳನ್ನು ನಾವು ಆಮ್ಲಗಳು ಅಂಥೇಳಿ ಕರಿತೀವಿ. ಸೊ ಆಮ್ಲಗಳು ಕೆಲವು ವಿಶೇಷವಾದಂತಹ ಲಕ್ಷಣಗಳನ್ನು ಹೊಂದಿರ್ತವೆ. ಸೊ ಆ ಲಕ್ಷಣಗಳಲ್ಲಿ ಒಂದೆರಡು ಲಕ್ಷಣಗಳನ್ನು ಇಲ್ಲಿ ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಮೊದಲೇದು, ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ಇವು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಮೂರನೇ ಪ್ರಶ್ನೆ, ದುರ್ಬಲ ಆಮ್ಲ ಎಂದರೇನು, ಉದಾಹರಣೆ ಕೊಡಿ. ಆಮ್ಲಗಳಲ್ಲಿ ಪ್ರಬಲ ಮತ್ತು ದುರ್ಬಲ ಆಮ್ಲಗಳಂತ ಇರುತ್ತೆ. ಇಲ್ಲಿ ದುರ್ಬಲ ಆಮ್ಲ ಅಂದರೆ ಯಾವುದು ಅಂತಂದ್ರೆ, ಯಾವ ಆಮ್ಲಗಳನ್ನು ನೀರಿನಲ್ಲಿ ಹಾಕಿದಾಗ ವಿಯೋಜನೆ ಅಪೂರ್ಣವಾಗಿರುತ್ತದೆ, ಅಂದರೆ ಅಯಾನುಗಳಾಗಿ ಏನು ವಿಭಜನೆ ಹೊಂದ್ತಾವೋ ಆಮ್ಲಗಳು, ವಿಯೋಜನೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಸೊ ಇಂತಹ ಆಮ್ಲಗಳಿಗೆ ನಾವೇನಂತೀವಿ ಅಂದ್ರೆ ದುರ್ಬಲ ಆಮ್ಲಗಳು ಅಂಥೇಳಿ ಕರಿತೀವಿ. ಸೊ ಪ್ರಬಲ ಆಮ್ಲಗಳು ಹೆಂಗಿರ್ತಾವೆ ಅಂತಂದ್ರೆ, ಅವುಗಳನ್ನು ನೀರಿನಲ್ಲಿ ಹಾಕಿದಾಗ ಅವುಗಳು ಅಯಾನುಗಳಾಗಿ ವಿಯೋಜನೆ ಹೊಂದತಕ್ಕಂತಹ ಏನು ಪ್ರಮಾಣದ ಸಂಪೂರ್ಣವಾಗಿರ್ತದೆ, ಹೆಚ್ಚು ಕಡಿಮೆ. ಆದ್ದರಿಂದ ಅವುಗಳನ್ನು ಪ್ರಬಲ ಆಮ್ಲ ಅಂಥೇಳಿ ನಾವು ಕರಿತೀವಿ. ಇಲ್ಲಿ ದುರ್ಬಲ ಆಮ್ಲಗಳಿಗೆ ಉದಾಹರಣೆಗಳು ಅಸಿಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಮತ್ತು ಟಾರ್ಟಾರಿಕ್ ಆಮ್ಲ. ಮುಂದಿನ ಪ್ರಶ್ನೆ, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ, ಉದಾಹರಣೆಯೊಂದಿಗೆ ತಿಳಿಸಿ. ಸೊ ಆಮ್ಲ ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲಗಳು ಉತ್ಪತ್ತಿಯಾಗುತ್ತವೆ. ಉದಾಹರಣೆ Zn+HCl gives ZnCl2+H2. ಇನ್ನು ಮುಂದಿನ ಪ್ರಶ್ನೆ, ಆಮ್ಲಗಳಿಗೂ ಪ್ರತ್ಯಾಮ್ಲಗಳಿಗೂ ಇರುವ ವ್ಯತ್ಯಾಸಗಳನ್ನು ಬರೆಯಿರಿ. ಆಮ್ಲಗಳು ಸಾಮಾನ್ಯವಾಗಿ ಹುಳಿ ರುಚಿಯನ್ನು ಹೊಂದಿರುತ್ತವೆ. ಇವು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಇವುಗಳನ್ನು ನೀರಿನಲ್ಲಿ ಹಾಕಿದಾಗ H+ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ನೀರಿನಲ್ಲಿ ಹಾಕಿದಾಗ OH- ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಮುಂದಿನ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು, ಉದಾಹರಣೆಯೊಂದಿಗೆ ವಿವರಿಸಿ. ಸೊ ಯಾವಾಗ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸುತ್ತವೆ ಆವಾಗ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂಥೇಳಿ ನಾವು ಕರಿತೀವಿ. ಇದಕ್ಕೆ ಉತ್ತಮವಾದ ಉದಾಹರಣೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ, ಅಂದರೆ NaOH+HCl ಇವುಗಳು ಒಂದಕ್ಕೊಂದು ಪ್ರತಿವರ್ತಿಸಿದಾಗ NaCl+H2O ಅಂದರೆ ಲವಣ, ಸೋಡಿಯಂ ಕ್ಲೋರೈಡ್ ಲವಣ ಉತ್ಪತ್ತಿಯಾಗುತ್ತದೆ ಮತ್ತು ನೀರು ಸಹ ಉತ್ಪತ್ತಿ ಆಗುತ್ತದೆ. ಮುಂದಿನ ಪ್ರಶ್ನೆ, ಆಮ್ಲವನ್ನು ಸಾರರಹಿತಗೊಳಿಸುವಾಗ ಯಾವ ಎಚ್ಚರಿಕೆ ತೆಗೆದುಕೊಳ್ಳಬೇಕು, ಏಕೆ? ಸಾಮಾನ್ಯವಾಗಿ ಆಮ್ಲವನ್ನು ಸಾರರಹಿತಗೊಳಿಸುವಾಗ
ನೀರಿನಲ್ಲಿ ಆಮ್ಲವನ್ನು ನಿಧಾನವಾಗಿ ಹನಿ ಹನಿಯಾಗಿ ಸೇರಿಸಬೇಕೇ ಹೊರತು ನೀರನ್ನು ಆಮ್ಲದಲ್ಲಿ ಸೇರಿಸಬಾರ್ದು. ಯಾಕಂತಂದರೆ ಇದೊಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಈ ಕ್ರಿಯೆಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಅಗಾಧ ಪ್ರಮಾಣದ ಉಷ್ಣ ಹೊರಸಿಡಿಯುವ ಸಾಧ್ಯತೆ ಇರುತ್ತದೆ. ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಲವಣಗಳ ಅನುಸೂತ್ರ ಬರೆಯಿರಿ. ಸಾಮಾನ್ಯ ಉಪ್ಪು ಸೂತ್ರ NaCl, ಅಡುಗೆ ಸೋಡಾ ಸೂತ್ರ NaHCO3, ವಾಷಿಂಗ್ ಸೋಡಾ Na2CO3, ಚಲುವೆ ಪುಡಿ CaOCl2, ಜಿಪ್ಸಮ್ ಲವಣ CaSO4 2H2O. ಮುಂದಿನ ಪ್ರಶ್ನೆ, ಸೋಡಿಯಂ ಕಾರ್ಬೊನೇಟ್ ಮತ್ತು ಸೋಡಿಯಂ ಬೈಕಾರ್ಬೊನೇಟ್ಗಳ ಮೇಲೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ಹೊರಬರುವ ಉತ್ಪನ್ನಗಳು ಯಾವುವು? ಸಮೀಕರಣ Na2CO3 plus 2HCl gives 2NaCl plus H2O plus CO2. ಅದೇ ರೀತಿಯಾಗಿ ಸೋಡಿಯಂ ಬೈಕಾರ್ಬೊನೇಟ್ NaHCO3 plus HCl gives NaCl plus H2O plus CO2. ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಲವಣಗಳ ಎರಡು ಉಪಯೋಗಗಳನ್ನು ಬರೆಯಿರಿ. ಸಾಮಾನ್ಯ ಉಪ್ಪು. ಸಾಮಾನ್ಯ ಉಪ್ಪು ಕಾಸ್ಟಿಕ್ ಸೋಡಾ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚಲುವೆ ಪುಡಿ ಇವುಗಳ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಉಪಯೋಗಿಸಲ್ಪಡುತ್ತದೆ. ಇನ್ನು ಅಡುಗೆ ಸೋಡಾ ರುಚಿಯಾದ ಗರಿಗರಿಯಾದ ಪಕೋಡಗಳ ತಯಾರಿಕೆಯಲ್ಲಿ ಇದನ್ನು ಬಳಸುತ್ತಾರೆ. ಮನೆಯಲ್ಲಿ ಆಹಾರ ಬೇಯಿಸುವಿಕೆ ವೇಗವನ್ನು ಹೆಚ್ಚಿಸಲು ಸಹ ಇದನ್ನು ಬಳಸುತ್ತಾರೆ. ಬೇಕಿಂಗ್ ಪುಡಿಯ ತಯಾರಿಕೆಯಲ್ಲಿಯೂ ಸಹ ಇದನ್ನು ಬಳಸುತ್ತಾರೆ. ಇನ್ನು ವಾಷಿಂಗ್ ಸೋಡಾ ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಇದನ್ನು ಬಳಸ್ತಾರೆ. ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿಯೂ ಸಹ ಇದನ್ನು ಬಳಸುತ್ತಾರೆ. ಅದೇ ರೀತಿಯಾಗಿ ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ ಇದನ್ನು ಬಳಸುತ್ತಾರೆ. ಚಲುವೆ ಪುಡಿ ಬಟ್ಟೆ ಕಾರ್ಖಾನೆಗಳಲ್ಲಿ ನಾರು ಮತ್ತು ಹತ್ತಿಯನ್ನು ಚಲುವೆ ಮಾಡಲು ಅಂದರೆ ವೈಟ್ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು ಬಳಸುತ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿಯೂ ಸಹ ಚಲುವೆ ಪುಡಿಯನ್ನು ಬಳಸುತ್ತಾರೆ. ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕು ನಿವಾರಕವಾಗಿಯೂ ಸಹ ಚಲುವೆ ಪುಡಿಯನ್ನು ಬಳಸುತ್ತಾರೆ. ನಂತರ ಜಿಪ್ಸಮ್ ಲವಣ, ಇದು ಮುರಿದ ಮೂಳೆಗಳಿಗೆ ಆಧಾರವನ್ನು ಒದಗಿಸಲು ಬಳಸುತ್ತಾರೆ. ಆಟಿಕೆಗಳ ತಯಾರಿಕೆಯ, ಅಲಂಕಾರಿಕ ವಸ್ತುಗಳ ತಯಾರಿಕೆ, ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸುತ್ತಾರೆ. ಇದನ್ನು ಜಿಪ್ಸಮ್ನಿಂದ ತಯಾರಿಸುತ್ತಾರೆ. ಮುಂದಿನ ಪ್ರಶ್ನೆ, ಸಾರರಿಕ್ತಗೊಳಿಸುವಿಕೆ ಎಂದರೇನು? ಆಮ್ಲ ಇರಲಿ ಅಥವಾ ಪ್ರತ್ಯಾಮ್ಲ ಇರಲಿ, ನೀರಿನಲ್ಲಿ ಸೇರಿಸಿದಾಗ ಏಕಮಾನ ಗಾತ್ರದಲ್ಲಿ ಅಯಾನುಗಳ ಸಾರತೆ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಈ ಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಅಂಥೇಳಿ ನಾವು ಕರಿತೀವಿ. ಕ್ಷಾರಗಳು ಎಂದರೇನು? ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಅಂಥೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣ ಬೆರೆಸುತ್ತಾನೆ? ಇದು ಒಂದು ಅನ್ವಯಿಕವಾದಂತಹ ಪ್ರಶ್ನೆ, ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಇದು. ರೈತನ ಜಮೀನಿನಲ್ಲಿ ಆಮ್ಲೀಯತೆಯ ಮಟ್ಟ ಹೆಚ್ಚಿದಾಗ ಅದನ್ನು ಪ್ರತ್ಯಾಮ್ಲವಾದ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣ ಇವುಗಳಿಂದ ತಟಸ್ಥೀಕರಣಗೊಳಿಸಲಿಕ್ಕೆ ಇವುಗಳನ್ನು ಬೆರೆಸುತ್ತಾರೆ. ಮುಂದಿನ ಪ್ರಶ್ನೆ, pH ಪಟ್ಟಿ ಏನನ್ನು ಸೂಚಿಸುತ್ತದೆ? A, B, C, D ಮತ್ತು E ಇವುಗಳ pH ಅನುಕ್ರಮವಾಗಿ 4, 1, 11, 7 ಮತ್ತು 9 ಆಗಿದ್ದರೆ ಯಾವ ದ್ರಾವಣವು ಪ್ರಬಲ ಆಮ್ಲೀಯ, ಯಾವುದು ದುರ್ಬಲ ಆಮ್ಲೀಯ, ಯಾವುದು ಪ್ರಬಲ ಪ್ರತ್ಯಾಮ್ಲೀಯ, ಯಾವುದು ತಟಸ್ಥ ದ್ರಾವಣ ತಿಳಿಸಿ. ಸೊ ಇಲ್ಲಿ pH ಪಟ್ಟಿ ಏನನ್ನು ಸೂಚಿಸುತ್ತದೆ ಅನ್ನಲಿಕ್ಕೆ ಉತ್ತರ, pH ಪಟ್ಟಿ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಸೂಚಿಸುತ್ತದೆ. ಇವುಗಳಲ್ಲಿ ಪ್ರಬಲ ಆಮ್ಲೀಯ 1 ಅಂದರೆ ಬಿ ಸರಿಯಾದ ಉತ್ತರ. ದುರ್ಬಲ ಆಮ್ಲೀಯ ಅಂದರೆ 4 ಅದು ಎ. ಪ್ರಬಲ ಪ್ರತ್ಯಾಮ್ಲೀಯ ಅಂದರೆ ಸಿ. ತಟಸ್ಥ 7 ಅಂದರೆ ಡಿ. ಮುಂದಿನ ಪ್ರಶ್ನೆ, HCl ಅನಿಲದ ತಯಾರಿಕೆ ಪ್ರಯೋಗದಲ್ಲಿ ಶುಷ್ಕ HClಗೆ ಒಡ್ಡಿದ ಶುಷ್ಕ ನೀಲಿ ಲಿಟ್ಮಸ್ ಮತ್ತು ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದದ ಬಣ್ಣಗಳಲ್ಲಿ ಏನು ಬದಲಾವಣೆ ವೀಕ್ಷಿಸಿದಿರಿ ಅನ್ನುವಂಥದ್ದು. ಇಲ್ಲಿ HCl ಅಂದರೆ ಹೈಡ್ರೋಕ್ಲೋರಿಕ್ ಏನು ಆಮ್ಲೀಯತೆಯ ಸ್ವಭಾವವನ್ನು ಹೊಂದಿರುತ್ತೆ.
ಶುಷ್ಕ ನೀಲಿ ಲಿಟ್ಮಸ್ ಕಾಗದದ ಬಣ್ಣ ಇದರಲ್ಲಿ ಬದಲಾಗುವುದಿಲ್ಲ. ಯಾಕಂದರೆ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ ಬಣ್ಣ ಇಲ್ಲಿ ಬದಲಾಗುತ್ತೆ. ಇದಕ್ಕೆ ಕಾರಣ ಎಂತಂತಂದರೆ ಆಮ್ಲಗಳು ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ ಅಯಾನುಗಳಾಗಿ ವಿಭಜನೆ ಹೊಂದುತ್ತವೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ. ಚಲುವೆ ಪುಡಿಯನ್ನು ಬಟ್ಟೆ, ಕಾಗದ ಕಾರ್ಖಾನೆಗಳಲ್ಲಿ ಬಳಸುವರು. ಇದಕ್ಕೆ ಕಾರಣ ಇದು ಚಲುವೆಕಾರಿ ಗುಣವನ್ನು ಹೊಂದಿದೆ. ಅದೇ ರೀತಿಯಾಗಿ ಮುಂದಿನ ಕಾರಣ ಕೊಡಿ. ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಅಡುಗೆ ಸೋಡಾ ಬಳಸುವರು. ಅಡುಗೆ ಸೋಡಾವನ್ನು ಉರಿಸಿದಾಗ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದು ಬಿಡುಗಡೆಯಾಗಿ ಅಗ್ನಿಯನ್ನು ನಂದಿಸುತ್ತದೆ. ಆದ್ದರಿಂದ ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಅಡುಗೆ ಸೋಡಾನ ಬಳಸ್ತಾರೆ. ಮೊಸರು ಮತ್ತು ಉಪ್ಪಿನಕಾಯಿಯನ್ನು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಲ್ಲಿ ಸಂಗ್ರಹಿಸುವುದಿಲ್ಲ. ಯಾಕೆ ಅಂತ. ಮೊಸರು ಮತ್ತು ಉಪ್ಪಿನಕಾಯಿಗಳು ಆಮ್ಲವಾಗಿರ್ತವೆ. ಇವುಗಳು ಲೋಹಗಳೊಂದಿಗೆ ವರ್ತಿಸುತ್ತವೆ ಮತ್ತು ಇವುಗಳನ್ನು ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರದು. ಮುಂದಿನ ಪ್ರಶ್ನೆ, ಆಲ್ಕೋಹಾಲ್, ಗ್ಲೂಕೋಸ್ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ ಅಂತ. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಹೈಡ್ರೋಜನ್ ಹೊಂದಿದ್ರೂ ಸಹ ನೀರಿನಲ್ಲಿ ಹಾಕಿದಾಗ H+ ಅಯಾನ್ಗಳನ್ನು ಇವು ಉತ್ಪತ್ತಿ ಮಾಡುವುದಿಲ್ಲ. ಆದ್ದರಿಂದ ಇವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ. 3 ಅಂಕಗಳ ಪ್ರಶ್ನೆಗಳಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಇಲ್ಲದ ಪರೀಕ್ಷೆಯನ್ನು ಚಿತ್ರದ ಮೂಲಕ ವಿವರಿಸಿ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆ ಅದಕ್ಕೂ ಸಂಬಂಧಿಸಿದಂತೆ ಚಿತ್ರ ತುಂಬ ಮುಖ್ಯವಾಗಿರ್ತದೆ. ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ 2 ಅಂಕಗಳಿಗೆ ಈ ಚಿತ್ರವನ್ನು ಕೇಳಿರ್ತಾರೆ. ಇದಕ್ಕೆ ಉತ್ತರ Zn+H2SO4 gives ZnSO4 + H2. ಇಲ್ಲಿ ಸತುವನ್ನು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ತೆಗೆದುಕೊಂಡು ನಿಧಾನವಾಗಿ ಸಲ್ಫ್ಯೂರಿಕ್ ಆಮ್ಲವನ್ನು ಅದರೊಳಗೆ ಹನಿ ಹನಿಯಾಗಿ ಹಾಕ್ತಾ ಹೋದಂತೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಉತ್ಪನ್ನಗಳಾಗಿ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲ ಉಪ ಉತ್ಪನ್ನವಾಗಿ ಬಿಡುಗಡೆ ಆಗುತ್ತೆ. ಸಲ್ಫ್ಯೂರಿಕ್ ಆಮ್ಲವನ್ನು ಸತುವಿಗೆ ಹನಿ ಹನಿಗೆ ಸೇರಿಸಿದಾಗ ಜಿಂಕ್ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲಗಳು ಉತ್ಪತ್ತಿಯಾಗುತ್ತವೆ. ಉತ್ಪತ್ತಿಯಾದ ಅನಿಲವನ್ನು ಮೇಣದ ಬತ್ತಿಯ ಜ್ವಾಲೆಯಿಂದ ಉರಿಸಿದಾಗ ಅದು ಹೆಚ್ಚಿನ ಜ್ವಾಲೆಯೊಂದಿಗೆ ಉರಿಯುತ್ತದೆ. ಇದರಿಂದ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಅಂತ ಹೇಳಿ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ, ಲೋಹದ ಆಕ್ಸೈಡ್ಗಳು ಮತ್ತು ಅಲೋಹದ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ಹೇಗೆ ಪ್ರತಿವರ್ತಿಸುತ್ತವೆ ಎಂಬುದನ್ನು ಸಮೀಕರಣದ ಮೂಲಕ ವಿವರಿಸಿ. ಇಲ್ಲಿ ಲೋಹದ ಆಕ್ಸೈಡ್ಗಳು ಉದಾಹರಣೆ MgO. ಇದಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ MgO + 2HCl gives MgCl2 + H2O. ಮೇಲಿನ ರಾಸಾಯನಿಕ ಕ್ರಿಯೆ ಪ್ರತ್ಯಾಮ್ಲದೊಂದಿಗೆ ಆಮ್ಲಗಳು ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆ ಅಂತ ಇರ್ತದೆ. ಆದ್ದರಿಂದ ಲೋಹೀಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತೇಳಿ ನಾವು ಕರಿತೀವಿ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಪ್ರತ್ಯಾಮ್ಲಗಳು ಆಮ್ಲೀಯ ಆಕ್ಸೈಡ್ಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುತ್ತೆ. ಇಲ್ಲಿ ಸಹ ಅಂದರೆ NaOH + CO2 gives Na2CO3 + H2O. ಈ ಮೇಲಿನ ರಾಸಾಯನಿಕ ಕ್ರಿಯೆ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆ ಅಂತೇ ಇರ್ತದೆ. ಆದ್ದರಿಂದ ಅಲೋಹೀಯ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ ಅಂತೇಳಿ ನಾವು ಕರಿತೀವಿ. ಸಾರರಿಕ್ತ ಆಮ್ಲವನ್ನು ತಯಾರಿಸುವ ವಿಧಾನವನ್ನು ತಿಳಿಸಿ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ಚಿತ್ರದ ಮೂಲಕ ತಿಳಿಸಿ ಅಂತ. ಇಲ್ಲಿ ಸಾರರಿಕ್ತ ಆಮ್ಲವನ್ನು ತಯಾರಿಸುವ ವಿಧಾನ ತಿಳಿಸಿ ಅಂತಂದರೆ ನೀರಿನಲ್ಲಿ ಆಮ್ಲವನ್ನು ನಿಧಾನವಾಗಿ ಸೇರಿಸುವುದರಿಂದ ಸಾರೀಕೃತ ಆಮ್ಲವನ್ನು ಸಾರರಿಕ್ತ ಆಮ್ಲವಾಗಿ ಪರಿವರ್ತಿಸಬಹುದು. ಅದೇ ರೀತಿಯಾಗಿ ನೀರಿನಲ್ಲಿ ಆಮ್ಲವನ್ನು ಹಾಕಿದಾಗ ಆಮ್ಲಗಳು ಅಯಾನುಗಳಾಗಿ ವಿಭಜನೆ ಹೊಂದುವುದರಿಂದ ವಿದ್ಯುತ್ ಪ್ರವಹಿಸಲು ಅವು ಅವಕಾಶ ಮಾಡಿಕೊಡುತ್ತವೆ. ಈ ಕೆಳಗಿನವುಗಳ pH ಬೆಲೆಯನ್ನು ತಿಳಿಸಿ. ಜಠರ ರಸ, ಲಿಂಬೆ ರಸ, ಶುದ್ಧ ನೀರು, ಮ್ಯಾಗ್ನೇಷಿಯದ ಹಾಲು. ಇದು ಅಷ್ಟೇನೂ ಮುಖ್ಯವಾದಂಥದ್ದಲ್ಲ ಪ್ರಶ್ನೆ. ಅದಕ್ಕೆ ಇದನ್ನು ಸ್ಕಿಪ್ ಮಾಡಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ ಅನುಸೂತ್ರ ಬರೆಯಿರಿ. ವಾಷಿಂಗ್ ಸೋಡಾದ ಸೂತ್ರ Na2CO3, ಅಡುಗೆ ಸೋಡಾದು NaHCO3. ಮುಂದಿನ ಪ್ರಶ್ನೆ, ದೈನಂದಿನ ಜೀವನದಲ್ಲಿ pHನ ಮಹತ್ವವನ್ನು 2 ಉದಾಹರಣೆಗಳೊಂದಿಗೆ ವಿವರಿಸಿ. ದೈನಂದಿನ ಜೀವನದಲ್ಲಿ ನಮ್ಮ ದೇಹ 7ರಿಂದ 7.8 pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಅದೇ ರೀತಿಯಾಗಿ ಮಳೆಯ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ಆಮ್ಲ ಮಳೆ ಅಂತೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂದರೇನು? ಈ ಪ್ರಕ್ರಿಯೆಯಲ್ಲಿ ಉಂಟಾಗುವ ಉತ್ಪನ್ನಗಳನ್ನು ಹೆಸರಿಸಿ. ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲದ 2 ಉಪಯೋಗಗಳನ್ನು ತಿಳಿಸಿ. ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹರಿಸಿದಾಗ ಅದು ವಿಭಜನೆ ಹೊಂದಿ ಏನಾಗ್ತದೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ನ
ಅನಿಲಗಳು ಉತ್ಪತ್ತಿ ಆಗುತ್ತವೆ. ಈ ಕ್ರಿಯೆಯನ್ನು ಏನಂತಾರೆ ಅಂದರೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಹೇಳಿ ಕರೀತಾರೆ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳು ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಮತ್ತು ಕ್ಲೋರಿನ್ ಇವು ಉತ್ಪನ್ನಗಳಾಗಿ ಬಿಡುಗಡೆ ಆಗುತ್ತವೆ. ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್. ಇದರಿಂದ ಹೈಡ್ರೋಜನ್ ಅನಿಲದಿಂದ ಇಂಧನ ಆಗಿ ಬಳಕೆ ಮಾಡ್ಬೋದು. ಕೃತಕ ಬೆಣ್ಣೆಯನ್ನು ತಯಾರಿಸ್ಬೋದು. ಅಮೋನಿಯನ್ನು ತಯಾರಿಸಲಿಕ್ಕೂ ಸಹ ಇದು ಬರ್ತದೆ. ಮುಂದಿನ ಪ್ರಶ್ನೆ, ಚಲುವೆ ಪುಡಿಯ ತಯಾರಿಕೆಯನ್ನು ಸಮೀಕರಣದ ಮೂಲಕ ವಿವರಿಸಿ 2 ಉಪಯೋಗಗಳನ್ನು ತಿಳಿಸಿ. ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ಅನಿಲದ ವರ್ತನೆಯಿಂದ ಚಲುವೆ ಪುಡಿ ತಯಾರಾಗುತ್ತದೆ. CaOH2 ಪ್ಲಸ್ Cl2 gives CaOCl2 ಪ್ಲಸ್ H2O. ಸೊ ಇದರ ಉಪಯೋಗಗಳು: ಬಟ್ಟೆ ಕಾರ್ಖಾನೆಗಳಲ್ಲಿ ನಾರು ಮತ್ತು ಹತ್ತಿಯನ್ನು ಚಲುವೆ ಮಾಡಲು ಇದನ್ನು ಬಳಸುತ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿಯೂ ಸಹ ಇದನ್ನು ಬಳಸುತ್ತಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ಗಳ 3 ಉಪಯೋಗಗಳನ್ನು ತಿಳಿಸಿ. ಬೇಕಿಂಗ್ ಪುಡಿಯ ತಯಾರಿಕೆಯಲ್ಲಿ ಬಳಸುತ್ತಾರೆ. ಆಮ್ಲ ಶಾಮಕಗಳಲ್ಲಿ ಒಂದು ಪ್ರಮುಖ ಘಟಕವಾಗಿ ಇದನ್ನು ಬಳಸುತ್ತಾರೆ. ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ಗಳ ಉಪಕರಣಗಳಲ್ಲಿ ಇದನ್ನು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಿಸುವ ವಿಧಾನವನ್ನು ತಿಳಿಸಿ ಮತ್ತು 2 ಉಪಯೋಗಗಳನ್ನು ತಿಳಿಸಿ. ಜಿಪ್ಸಮನ್ನು 373 ಡಿಗ್ರಿ ಕೆಲ್ವಿನ್ಗೆ ಕಾಯಿಸಿದಾಗ ಅದು ನೀರಿನ ಅಣುಗಳನ್ನು ಕಳೆದುಕೊಂಡು ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತದೆ. ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂಥೇಳಿ ಕರೆಯುತ್ತಾರೆ. ಇದರ 2 ಉಪಯೋಗಗಳು: ಒಂದು, ಆಟಿಕೆಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳ ತಯಾರಿಕೆ ಮತ್ತು ನುಣುಪಾದ ಮೇಲ್ಮೈಯನ್ನು ತಯಾರಿಸಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ. ಮತ್ತು ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ಸಹ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸುತ್ತಾರೆ. ಸೊ ಇದೇ ರೀತಿಯ ಬಹಳಷ್ಟು ವಿಡಿಯೋಗಳನ್ನು ನಮ್ಮ SMCM ಸೈನ್ಸ್ ಕ್ಲಾಸಸ್ ಅಂತಕ್ಕಂತಹ ಚಾನೆಲ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಇದೇ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥದ್ದಾಗಲಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದಾಗಲಿ, ಘಟಕ ಪರೀಕ್ಷೆಗಳಿಗೆ ಅವುಗಳಿಗೆ ಉತ್ತರವನ್ನು ವಿವರಣೆ ನೀಡಿದ್ದಾಗಲಿ, ಪಾಠದ ಹಿಂದಿನ ಪ್ರಶ್ನೋತ್ತರಗಳನ್ನು ಬಿಡಿಸಿ ಅವುಗಳಿಗೆ ವಿವರಣೆ ನೀಡಿದ್ದಾಗಲಿ, ಪಾಠದ ಮಧ್ಯದಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಣೆಗಳೊಂದಿಗೆ ಈ ಚಾನೆಲ್ನಲ್ಲಿ ಅನೇಕ ವಿಡಿಯೋಗಳಲ್ಲಿ ನಾವು ಹಾಕಿದ್ದೀವಿ. ಸೊ ಮಕ್ಕಳು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಧನ್ಯವಾದಗಳು.